ಮೈ ಡಿಯರ್ ಕೀರ್ತಿ ಹುಚ್ಚನಿಗೆ ನಾವು ಸಾಮಾನ್ಯವಾಗಿ ಒಂಟಿಯಾಗಿ ಯಾರಾದರೂ ಸಿಕ್ಕಿದ್ರೆ ಅವ್ರನ್ನ ಬಕ್ರಾ ಮಾಡಿ ಏಮಾರಿಸ್ತೀವಿ. ಆದ್ರೆ ನೀವು ಯಾವಾಗ ನೋಡಿದ್ರು ಕೀರ್ತಿ ಮನೆಯಲ್ಲಿ ಅಂತ ತುಂಬಾ ತಲೆ ತಿಂತಿದ್ರಿ. ಆದ್ರಿಂದ ನಾವು ನಿಮ್ಮನ್ನ ಕಟ್ಟಾಕಿ ನಿಮ್ಮ ಹತ್ರ ಇದ್ದ ಹಣನೆಲ್ಲ ದೋಚ್ಕೊಂಡು ಹೋಗಿದ್ದೀವಿ. ನಿಮ್ಗೇನಾದ್ರೂ ಸಹಾಯ ಬೇಕಾದ್ರೆ ನಮ್ಮನೆ ಕಕ್ಕಸ್ ತೊಳೆ ಹುಡುಗನ್ನ ಬೆತ್ತಲೆಯಾಗಿ ಹೊರಗಡೆ ನಿಲ್ಸಿದ್ದೀವಿ. ಅವನನ್ನ ಕರೀರಿ. ಆದ್ರೆ ಅವನನ್ನ ಕರೆಯೋದಕ್ ಮುಂಚೆ ನಿಮ್ ಬಾಯಲ್ಲಿರೋ ಅವನ ಕಾಚನ ಕೊಟ್ಟು ಕರೀರಿ. ಅಯ್ಯೋ ಕಚ್ಚಡಾದ ಮಕ್ಳ, ಇದನ್ ಬಾಯಿಗೆ ತುರ್ಕೋ ಬದಲು ನನ್ನ ಆಸಿಡ್ ಹಾಕಿ ಸಾಯಿಸ್ಬೋದಿತ್ತಲ್ರು. ಬರಬಾರ್ದು, ಹುಡುಗಿರ್ನ ಹುಡ್ಕೊ ಮಾತ್ರ ಎಲ್ಲಿಗೂ ಬರಬಾರ್ದು. ಹೌದು, ನಾವೀಗ ಎಲ್ಲಿಗೆ ಹೋಗ್ತಾ ಇದೀವಿ? ಚುಚ್ಚ ಹೋಗ್ಬೇಕು, ಜಾಗ ಹುಡುಕ್ತಾ ಇದ್ದೀನಿ. ಯೋ ಪುಟ್ಟ, ನಮ್ ಸುತ್ತ ಹೋಗೋರೆಲ್ಲ ಬೇಸರವಾಗಿರೋ ಹಾಗೆ, ನಾವಿಬ್ರು ಮಾತ್ರ ಸಂತೋಷವಾಗಿರೋ ಹಾಗೆ ನಂಗೊಂದು ಫೀಲಿಂಗ್. ನಿನಗೆ? ನನಗೂ ಅಷ್ಟೇನೆ. ನನಗ್ ಮಾತ್ರ ಅಲ್ಲ, ಲವ್ ಮಾಡೋ ಪ್ರತಿಯೊಬ್ಬರಿಗೂ ಹಾಗೆ ಅನ್ಸುತ್ತೆ. ಜೋಡ ಮಾಡ್ತಿದ್ದ ತೆಕ್ಕೊಡೋ. ಒಂದ್ ನಿಮಿಷ ಇಲ್ಲ ಇರು, ಬೇಗ ಬಂದ್ಬಿಡ್ತೀನಿ. ಬೇಗ ಜೋಳ ತಂದ್ಬಿಡ್ತೀನಿ ಚಿನ್ನು. ಎರಡು ಜೋಳ ಸುಟ್ಕೊಡ. ಆಯ್ತು ಸರ್. ಏಯ್, ಗಾಡಿ ನಿಂತಿದೆ, ಏನಾಯ್ತು ಡಿಯರ್? ಎನಿ ಪ್ರಾಬ್ಲಮ್? ನಾನು ಓಡಿಸ್ಲಾ? ನನಗೆ ಓಡ್ಸಕ್ ಬರುತ್ತೆ. ಮೈಂಡ್ ಯುವರ್ ಓನ್ ಬಿಸ್ನೆಸ್. ಹಾಗಾದ್ರೆ ನಾವು ಇಬ್ರು ಕೂತ್ಕೊತೀವಿ, ನೀವು ಓಡಿಸ್ತೀರಾ? ಲೋ, ಇಬ್ರನ್ನ ಕೂರ್ಸೋದು ಓಡಿಸೋದು ಕಷ್ಟ ಇಲ್ವೋ? ಹೌದಲ್ವಾ? ಗೊತ್ತಾಗ್ಲಿಲ್ಲ. ಕೂರ್ಸ್ಕೊಂಡು ಓಡಿಸ್ಲಿ. ಥ್ಯಾಂಕ್ ಯು. ಚೆನ್ನಾಗಿರಲ್ಲ ಯಾಕೆ ನೋಡೋ? ಏನಾಯ್ತು? ಯಾಕೆ ಇಷ್ಟ ಆವೇಶ? ಇನ್ನೊಬ್ಬರ ವಸ್ತುನ ನಾನು ಯಾವತ್ತೂ ಇಷ್ಟಪಡಲ್ಲ. ನನ್ನ ವಸ್ತು ನಾನು ಯಾರಿಗೂ ಬಿಟ್ಕೊಡಲ್ಲ. ನೋಡು, ನಾಳೆಯಿಂದ ಈ ತರ ಡಸ್ಟ್ಬಿನ್ ಹಾಕ್ಬಾರ್ದು. ನಾನು ಹೇಳ್ದಂಗೆ ನೀನ್ ಕೇಳ್ಬೇಕು. ಆಯ್ತು ಯುವರಾಜ್. ಮೈ ಡಿಯರ್ ಕೀರ್ತಿ ಹುಚ್ಚನಿಗೆ ನಾವು ಸಾಮಾನ್ಯವಾಗಿ ಒಂಟಿಯಾಗಿ ಯಾರಾದರೂ ಸಿಕ್ಕಿದ್ರೆ ಅವ್ರನ್ನ ಬಕ್ರಾ ಮಾಡಿ ಏಮಾರಿಸ್ತೀವಿ. ಆದ್ರೆ ನೀವು ಯಾವಾಗ ನೋಡಿದ್ರು ಕೀರ್ತಿ ಮನೆಯಲ್ಲಿ ಅಂತ ತುಂಬಾ ತಲೆ ತಿಂತಿದ್ರಿ. ಆದ್ರಿಂದ ನಾವು ನಿಮ್ಮನ್ನ ಕಟ್ಟಾಕಿ ನಿಮ್ಮ ಹತ್ರ ಇದ್ದ ಹಣನೆಲ್ಲ ದೋಚ್ಕೊಂಡು ಹೋಗಿದ್ದೀವಿ. ನಿಮ್ಗೇನಾದ್ರೂ ಸಹಾಯ ಬೇಕಾದ್ರೆ ನಮ್ಮನೆ ಕಕ್ಕಸ್ ತೊಳೆ ಹುಡುಗನ್ನ ಬೆತ್ತಲೆಯಾಗಿ ಹೊರಗಡೆ ನಿಲ್ಸಿದ್ದೀವಿ. ಅವನನ್ನ ಕರೀರಿ. ಆದ್ರೆ ಅವನನ್ನ ಕರೆಯೋದಕ್ ಮುಂಚೆ ನಿಮ್ ಬಾಯಲ್ಲಿರೋ ಅವನ ಕಾಚನ ಕೊಟ್ಟು ಕರೀರಿ. ಅಯ್ಯೋ ಕಚ್ಚಡಾದ ಮಕ್ಳ, ಇದನ್ ಬಾಯಿಗೆ ತುರ್ಕೋ ಬದಲು ನನ್ನ ಆಸಿಡ್ ಹಾಕಿ ಸಾಯಿಸ್ಬೋದಿತ್ತಲ್ರು. ಬರಬಾರ್ದು, ಹುಡುಗಿರ್ನ ಹುಡ್ಕೊ ಮಾತ್ರ ಎಲ್ಲಿಗೂ ಬರಬಾರ್ದು. ಬಂದ್ರು ಇಂಥ ಸಿಟಿಗೆ ಮಾತ್ರ ಬರ್ಲೇಬಾರ್ದು. ಇಲ್ಲಿ ಎಂತ ಕಚ್ಚಡ ನನ್ ಮಕ್ಳಿದ್ದಾರೆ ಕಣ್ರಯ್ಯ. ವಿಡಿಯೋಕಾನ್ ಟೇಪ್ ರೆಕಾರ್ಡರ್. ಒಳ್ಳೆವನಿಗೆ ಒಳ್ಳೆವನು, ಕೆಟ್ಟವನಿಗೆ ಕೆಟ್ಟವನು, ಮನಗಾಡು ವಸ್ತುನಾರು ಜಾಗ್ರತ. ದಾರಿ ತಪ್ಪಿದ ಮಗ ಟೇಪ್ ರೆಕಾರ್ಡರ್. ಅಲ್ಲೋಡೋಳು ಹೆಂಗ್ ಬಂದಿದ್ದಾಳೆ. ಅಲ್ಲೋಡು. ಬಂದೆ ನನ್ನ ಮಕ್ಕಳು ಕಣ್ ಸರಿ ಇಲ್ಲ, ದೃಷ್ಟಿ ಬಿಟ್ಬಿಡುತ್ತೆ. ಬಾ ಕೂತ್ಕೊಚಿನ ತಪ್ಕೊಚಿನು. ಏನ್ರೋ ಹುಡುಗಿ ಸಿಕ್ಕಿದ ತಕ್ಷಣ ನಮ್ಮನೆಲ್ಲ ಮರ್ತಾ ಬಿಟ್ನಲ್ಲ. ಅವನಲ್ಲಮ್ಮ, ಇಡೀ ಜಗತ್ತೇ ಹೀಗೆ.
ಹಾಗ್ ನೋಡ್ತಿದ್ಯಾ? ಒಳ್ಳೆ ಮುದ್ದಾದ ಬೊಂಬೆ ತರ ಇದೆಯಾ. ನನ್ ದೃಷ್ಟಿನೇ ನಿಂಗೆ ತಗ್ಲುತ್ತೆ ಕಣೆ. ಅಯ್ಯೋ ನನ್ ಚಿನ್ನುಗೆ ದೃಷ್ಟಿ ಆಗ್ಬಾರ್ದು. ಎಲ್ಲಿ ಚಿನ್ನು? ಒಂದೇ ಒಂದು ಪಪ್ಪಿ ಕೊಡ್ತೀಯಾ? ಕಾಲೇಜ್ ಕ್ಯಾಂಪಸ್ ಅಲ್ಲ, ಎಲ್ಲಿ ಏನ್ ಕೇಳ್ಬೇಕು ಅಂತಾನೆ ಗೊತ್ತಿಲ್ಲ. ಓಕೆ 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 ಕೂಲ್ 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 ಚಿನ್ನು. ಅದೆಲ್ಲ ಸರಿ, ಈ ಸೆಕೆಂಡ್ ಪೇಪರ್ ಕಾಣೋ ಅಷ್ಟು ಈ ಫಸ್ಟ್ ಪೇಪರ್ ನ ಲೂಸ್ ಆಗಿ ಹೊಲ್ದಿರೋ ಟೈಲರ್ ಯಾರು? ಟೈಲರ? ಎಲ್ಲ ಸರಿಯಾಗಿ ಇದೆಯಲ್ಲ, ಏನ್ ಹೇಳ್ತಾ ಇದ್ಯಾ? ಏಯ್, ಕಣ್ಣೆಲ್ಲೆಲ್ಲೋ ಮೇಯ್ತಾ ಇದೆ. ತಿನ್ನೋದಿಕ್ಕೆ. ಏಯ್ ಕಳ್ಳ. ಅಂದ್ರೆ ಸೂಪರ್ ಟ್ರೀಟ್ ಕೊಡಿಸ್ತೀನಿ ತಿನ್ನೋದಿಕ್ಕೆ ಅಂತ ಹೇಳಕ್ ಬಂದೆ. ಟ್ರೀಟಾ? ಓಕೆ. ಇಲ್ಲ ತಗೊಳ್ತೀನಿ. ನೀನ್ ಬೇಡ ಅಂದ್ರೆ ಐಸ್ ತೆಗೆದು ಸೆಕೆಂಡ್ ಪೇಪರ್ ಒಳಗೆ ಹಾಕ್ಬಿಡ್ತೀನಿ ಅಷ್ಟೇ. ಬೇಗ ಬೇಡ ಅನ್ಬೇಡ ಚಿನ್ನ, ನೀನ್ ನೋಡ್ಕೆ ಎಣ್ಣೆ ಹಾಕ್ತಾ ಇರ್ತೀನಿ ಬಿಡು. ನಿಲ್ಸು. ಅವ್ರನ್ನ ಡಿಸ್ಟರ್ಬ್ ಮಾಡಿದ್ರೆ ಅವ್ರ ಪ್ರೀತಿ ಇನ್ನೂ ಹೆಚ್ಚಾಗತ್ತೆ. ಅವ್ರನ್ನ ಅಟ್ಯಾಕ್ ಮಾಡೋ ಜಾಗ ಇದಲ್ಲ. ಮೂವ್.